MD ಫಾರೂಕ್ ಸರ್, ಹಿಂದೂ ಹುಡುಗಿಯರು ಅನ್ನೋ ಕಾರಣಕ್ಕೆ ಕೆಲಸದ ಜಾಗದಲ್ಲಿ ದೇ ಆರ್ ಬೀಂಗ್ ಟಾರ್ಗೆಟೆಡ್. ಹಿಂದೂ ಹುಡುಗಿ ಅನ್ನೋ ಕಾರಣಕ್ಕೆ ಒಂದು ಸಂಸ್ಥೆಯಲ್ಲಿ ಶಿ ಇಸ್ ಬಿನ್ ಅಬ್ಯೂಸ್ಡ್. ಹಿಂದೂಗಳು ಅನ್ನೋ ಕಾರಣಕ್ಕೆ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಸಾಯಿಸ್ತಾ ಇದ್ದಾರೆ. ಹಿಂದೂ ಅನ್ನೋ ಕಾರಣಕ್ಕೆ ಹುಡುಗಿ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಬಟ್ ಸ್ಟಿಲ್ ಮಾತನಾಡೋ ಹಾಗಿಲ್ಲ. ಇದನ್ನ ಮಾಡ್ತಿರೋದು ಒಂದು ಸಮುದಾಯ ಅಂತ ಹೇಳಂಗಿಲ್ಲ. ಹೇಳ್ಬಿಟ್ರೆ ಕಮ್ಯುನಲ್. ನೀವು ಕೋಮು ಸೌಹಾರ್ದತೆಯನ್ನ ಕದಡ್ತಾ ಇದ್ದೀರಿ, ಕೆಡಿಸ್ತಾ ಇದ್ದೀರಿ. ಯು ಆರ್ ಡೆಲಿಬ್ರೇಟ್ಲಿ ಮೇಕಿಂಗ್ ಇಟ್ ಹಿಂದೂ ಮುಸ್ಲಿಂ. ವೆನ್ ಹಿಂದೂ ಗರ್ಲ್ ಈಸ್ ಬೀಂಗ್ ಟಾರ್ಗೆಟೆಡ್, ವೆನ್ ಹಿಂದೂ ಗರ್ಲ್ ಈಸ್ ಬೀಂಗ್ ಕಿಲ್ಡ್, ವೆನ್ ಹಿಂದೂ ಗರ್ಲ್ ಈಸ್ ಬೀಂಗ್ ರೇಪ್, ಯಾಕೆ ಹೇಳಬಾರ್ದು ಕಮ್ಯುನಲ್ ಅಂತ ಹೇಳಿ? ಯಾಕೆ ಕರಿಬಾರ್ದು ಇದನ್ನ ಅಂತ ಹೇಳಿ? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಇಲ್ಲಿ ಮುಸಲ್ಮಾನರ ಹೆಸರು ಬರಲಿಲ್ಲ ಅಂದ್ರೆ ಯಾರ್ದು TRP ಹೋಗೋದೇ ಇಲ್ಲ. ಯಾಕಂದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಮಾಧ್ಯಮದವರು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ನಾನು ಪೂರ್ತಿ ಮಾತು ಕೇಳಿ. ನಾನು ಅದನ್ನ ಹೇಳ್ತಾ ಇದ್ದೀನಿ, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಕೇಳಿ, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ನಿಮ್ ತಲೆ ಮೆದುಳೇ ಇಲ್ಲ ಕಣೋ, ಅದಕ್ಕೆ ಮಾತಾಡೋ ಟೈಮಲ್ಲಿ ನಿಮ್ ಬೇಡ ಅಂದ್ ಪ್ರಾಬ್ಲಮ್. ಫಾರೂಕ್ ಸರ್ ವಾಟ್ಸ್ಆಪ್ ಮಾತ್ರ ನೋಡ್ತಿದ್ದಾರೆ. ಟಿವಿ ಚಾನೆಲ್ಗಳಲ್ಲಿ ಸ್ವಾಮೀಜಿಗಳ ಮೇಲೆ ಆಗ್ತಾ ಇರುವ ಕೇಸ್ಗಳನ್ನು ಪ್ರಸಾರ ಮಾಡ್ತಿದೀವಿ. ಟಿವಿ ಚಾನೆಲ್ಗಳಲ್ಲಿ ರಾಜಕಾರಣಿಗಳು ಮಾಡ್ತಾ ಇರುವ ಅನ್ಯಾಯದ ಬಗ್ಗೆ ಕೂಡ ಪ್ರಸಾರ ಮಾಡ್ತಿದೀವಿ. ಟಿವಿ ಚಾನೆಲ್ಗಳಲ್ಲಿ ಒಬ್ಬ ಯಾರು ಮಾತಾಡಿಲ್ಲ. ಉತ್ತರ ಕೊಡ್ಲಿ, ಕಂಟಿನ್ಯೂ ಮಾಡಿ ಸರ್. ಬಟ್ ಒನ್ ಸೈಡೆಡ್ ಮಾತಾಡ್ಬೇಡಿ. ನಂದು ಪ್ರಶ್ನೆ ವೆರಿ ಸಿಂಪಲ್. ನೀವು ಹೇಳಿದ್ರಿ ಪ್ರೀತಿ ಬರುತ್ತೆ, ಧರ್ಮ ಆಗತ್ತೆ ಎಲ್ಲಾನು, ಅದೆಲ್ಲ ಓಕೆ. ಬಟ್ ನೀವು ನನಗೆ ಒಂದೇ ಒಂದು ಉದಾಹರಣೆ ಕೊಡಿ ಸರ್. ಒಂದು ಮುಸ್ಲಿಂ ಹೆಣ್ಣುಮಗಳು ಹಿಂದೂ ಹುಡುಗನ ಮದುವೆ ಆಗಿ ಮದುವೆ ನಂತರ ಬೀದಿಗೆ ಬಿದ್ದರು ಅಂತ ಒಂದೇ ಒಂದು ಉದಾಹರಣೆ ಕೊಡಿ. ಎಷ್ಟು ಬೇಕು? ಒಂದೇ ಒಂದು ಉದಾಹರಣೆ ಕೊಡಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್. ಆಸಿಫ್ ಅನ್ಸಾರಿ, ಸಫಿ ಶೇಖ್, ಶಾ ಕುರೇಶಿ, ರಜಾ ಮೆನನ್, ತೌಫೀಕ್ ಅತ್ತರ್, ನಿಧಾ ಖಾನ್, ದಾನಿಶ್ ಶೇಖ್. ಏನ್ ಸಂಬಂಧ ಸರ್? ಇವರು ಒಂದು ಕುಟುಂಬದವರಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮ ಅಲ್ಲ, ಒಂದು DNA ಅಲ್ಲ. ಇವರೆಲ್ಲರೂ ಕೂಡ ಒಂದು ಕಂಪನಿಯಲ್ಲಿ ಸೇರ್ಕೊಂಡು ಆ ಕಂಪನಿಯ ಹಿಂದೂ ಹೆಣ್ಣು ಮಕ್ಕಳನ್ನ ಹರಾಜ್ ಮಾಡ್ತಿದ್ರು, ಧರ್ಮ ಪರಿವರ್ತನೆ ಮಾಡ್ತಿದ್ರು ಅಂತಂದ್ರೆ ಇವರೆಲ್ಲರಲ್ಲಿ ಇರ್ತಕ್ಕಂತ ಒನ್ ಕಾಮನ್ ಫ್ಯಾಕ್ಟರ್ ಏನದು? ಅವರ ಉದ್ದೇಶ ಯಾವ್ದದು ಹೇಳಿ ಪಾಷಾ ಸರ್. ಕೋಪ ಬಂದ್ರೂ ಹಲ್ಲನ್ನ ಕಡಿದು ನಾಲಿಗೆನ ಹಿಂದಕ್ಕೆ ಇಟ್ಟುಕೊಂಡು ಮಾತಾಡಬೇಕು. ಮೇಡಮ್, ಫಸ್ಟ್ ನಾನು ನೋಡಿ ಒಂದು ಮಾತು ಹೇಳ್ತೀನಿ. ಪ್ರಪಂಚದಲ್ಲಿ ಅಲ್ಲಾ ಆಗಲಿ ದೇವರಾಗಲಿ ಹುಟ್ಟಿಸಿರೋದು ಒಂದು ಹೆಣ್ಣು ಗಂಡ, ಎರಡು ಜಾತಿಯದ್ದು. ನೋಡಿ, ನಮ್ಮ ಸಮುದಾಯದಲ್ಲಿ ಹೆಣ್ಮಕ್ಕಳಿಗೆ ಏನು ಹೇಳ್ತಾರಂದರೆ, ನಮ್ಮ ಇದರಲ್ಲಿ ಇದೆ, ಹೆಣ್ಮಕ್ಳಿಗೆ ಹೆಂಗೆ ಮಾಡಿರೋದಂದ್ರೆ ದೇವರು ಇದಿದೆ. ಇದು ನೋಡಿ, ಇದು ನಮ್ಮ ಇದು ಹಾರ್ಟ್ ಪಕ್ಕ ಒಂದು ಇದಿದೆ, ಅದರಿಂದ ಮಾಡಿರೋದು ಹೆಣ್ಣು ಮಗುಗೆ. ಅದಕ್ಕೆ ದಯವಿಟ್ಟು ನೀವು ನೋಡಿ ಡಿಸ್ಟರ್ಬ್ ಮಾಡಬೇಡಿ. ನೋಡಿ, ಅದಕ್ಕೆ ಹೆಣ್ಮಕ್ಕಳಿಗೆ ತುಂಬ ರೆಸ್ಪೆಕ್ಟ್ ಇದೆ ಮೇಡಮ್. ಒಂದು ಹೆಣ್ಣು ಮಗು ಹುಟ್ಟಿದ್ರೆ ನಮ್ಮರಲ್ಲಿ ನಾವು ತುಂಬ ಇದಾಗಿ ನಾವು ಅದಕ್ಕೆ ಇದು ಕೊಡ್ತೀವಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಆದ್ರೆ ನೋಡಿ 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 ನಾನು ಹೇಳ್ತೀನಿ ಮೇಡಮ್, ಒಂದು ಒಳ್ಳೆ ನೋಡಿ, ನಾನು ಹೇಳ್ತಾ ಇರೋದು ತಾಯಿ ಅನ್ನೋದು ಒಂದು ಮಹಿಳೆ, ಅಕ್ಕ ತಂಗಿ ನೋಡಿ. ನನ್ನ ಮಾತು ಮುಗ್ಲಿಲ್ಲ ನೋಡಿ ಮೇಡಮ್. ಏನಂದ್ರೆ ನೋಡಿ, ಹೆಣ್ಮಗು ಬಂದು ನೋಡಿ ಜನ್ಮ ಕೊಟ್ಟಿರೋದು ಪರವಾದಿಗೂ ಕೊಟ್ಟಿದ್ದಾರೆ ಎಲ್ಲ ಜನಗಳಿಗೆ. ನೋಡಿ, ಹೆಣ್ಮಗುನೇ ಸುಮ್ಮನೆ ನೀವು ಮಾತಾಡಲಿಲ್ಲ. ಹೆಣ್ಮಕ್ಕಳ ನಮ್ಮ ತಾಯಿನೇ ಹೆಣ್ಮಕ್ಳು, ತಂಗಿ ನಮ್ಮ ಇದೂನು ವೈಫ್ನು ಹೆಣ್ಮಕ್ಳು, ಅವ್ರದ್ದು ರೆಸ್ಪೆಕ್ಟ್ ಬೇರೆ ಇದೆ ಮೇಡಮ್. ಯಾವುದೋ ಒಂದು IT ಇದಕ್ಕೆ ಹೋಗ್ತಾರೆ ಕೆಲಸಕ್ಕೆ, ಇಂಜಿನಿಯರಿಂಗ್ ಕೆಲಸ ಹೋಗ್ತಾರೆ, ಡಾಕ್ಟರ್ ಕೆಲಸ ಹೋಗ್ತಾರೆ. ಹುಡುಗ ಹುಡುಗಿನಲ್ಲಿ ಇದಾಗುತ್ತಲ್ಲ, ವಿಶ್ವಾಸ ಮಾಡಬಾರ್ದು. ಯಾರನ್ನ ಇರ್ಲಿ, ಅವನು ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ, ಅವ್ರ ಮೇಲೆ ವಿಶ್ವಾಸ ಮಾಡಿಬಿಟ್ಟು ಅವ್ರದ್ದು ಮಾನ ಮರ್ಯಾದೆ ಎಲ್ಲ ಅವ್ನು ಕೊಟ್ಟಿದ್ಮೇಲೆ ಇದೆಲ್ಲ ನಡೆಯುತ್ತೆ. ಅದು ನಾನು ಹೇಳೋದು. ಇದು ನೋಡಿ, ಇದರಲ್ಲಿ ನಡೆದಿದೆ ನೋಡಿ ನಾಸಿಕ್ನಲ್ಲಿ, ಅದನ್ನು ನಾನು ಖಂಡಿಸ್ತೀನಿ. ಅದಾಗಿರೋದು ಇನ್ನೊಂದು ಸತ್ಯ ಆಚೆ ಬರಬೇಕು. ಆ ಇದರಲ್ಲಿ ಏನೋ ಕಂಪನಿನಲ್ಲಿ 160 ಚಿಲ್ಲರೆ ಜನ ಕೆಲಸ ಮಾಡೋದು, ಅದರಲ್ಲಿ 13 ಮುಸಲ್ಮಾನರು ಇರೋದು, ಅದರಲ್ಲಿ 13-15 ಮುಸಲ್ಮಾನರು ಇರೋದು. ಅದು ನೋಡಿ, ಇದ್ರ ಪ್ರಕಾರ ನೋಡಿದ್ರೆ ಜಾಸ್ತಿ ಹಿಂದೂಗಳು ಇದ್ದಾರೆ. ಒಂದು ಹೆಣ್ಮಗಿನ ಮೇಲೆ ಅನ್ಯಾಯ ನಡೀತಾ ಇದ್ರಲ್ಲ, ಬೇರೆ ಹಿಂದೂಗಳು ನೋಡ್ಕೊಂಡು ಏನು ಇದ್ ಮಾಡ್ತಾ ಇದ್ರ? ಆ ಹೆಣ್ಣು ಮಗು ಮೇಲೆ ಅತ್ಯಾಚಾರ ನಡೀತಾ ಇದೆ. ಯಾವನೋ ದಾನಿಶ್ ಅಂತ ನಾಯಿ ಒಂದು ಏನ್ ಮಾಡ್ದ, ಅವನು ಅವ್ರ ಮೇಲೆ ಕ್ರಮ ತಗೋಬೇಕು. 2 ವರ್ಷ ಕಾಯ್ತಾ ಇದ್ದೀರಾ ನೀವು, ಅವ್ರು ಪ್ರೆಗ್ನೆಂಟ್ ಆಗ್ಲಿ, ಅವ್ರ ಜೀವನ ಹಾಳಾಗ್ಲಿ ಅಂತ ಇದೆಲ್ಲ ನೋಡ್ಕೊಂಡಿರ್ತಾರೆ. ಆಮೇಲೆ ಬೀದಿಗೆ ಬಂದಿದ್ಮೇಲೆ ನಾನು ಧರ್ಮ ರಕ್ಷಕ. ಸ್ವಲ್ಪ ಅತಿ ಆಯ್ತು,
ಆದ್ರೂ ಪರವಾಗಿಲ್ಲ. ನಾನು ನಾರಿ ರಕ್ಷಕ ಅಂತ ಆಚೆ ಬರ್ತಾರಲ್ಲ, ತಪ್ಪು. ಮನೇಲಿ ಸಾಕಿರೋ ನಾಯಿ ಮರಿ ಬೆಕ್ಕು ಮರಿ ಕಳ್ದೋದ್ರೇನೆ ಕಣ್ಣಲ್ಲಿ ನೀರ್ ಹಾಕೋ ಜನ ಸರ್. ಮನೆ ಹೆಣ್ಮಗಳು 3 ಸತಿ ಹೇಳ್ತೀವಿ, ಕೇಳಿಲ್ಲ ಅಂದ್ರೆ ಬಿಟ್ಬಿಡಿ ಅನ್ನಕ್ಕೆ ವಸ್ತು ಅಲ್ಲ ಸರ್, ಅಲ್ಲಿ ಅದು ಹೋಗ್ಬಿಟ್ಟು ಜೀವ. ಕೈಗೆ ಅದು ತಿನ್ಬಿಟ್ರೆ? ಪಾಷಾ ಸರ್ ನಿಮಗೆ ಕೇಳ್ತೀನಿ, ಪಾಷಾ ಸರ್ ನೀವ್ ಹೇಳಿದ್ ಕರೆಕ್ಟು. ಪ್ರೀತಿ ಪ್ರೇಮ ಅನ್ನೋ ವ್ಯಾಮೋಹಕ್ಕೆ ಬೀಳಬಾರ್ದು, ಟ್ರಾಫಿಕ್ ಒಳಗಾಗಬಾರ್ದು, ಕರೆಕ್ಟೇ. ಬಟ್ ನನ್ನ ಪ್ರಶ್ನೆ ನಿಮಗೆ ಪ್ರಾರಂಭಿಕವಾಗಿದ್ದು, ಈ ರೀತಿಯಲ್ಲಿ 9-8 ಜನ ಅಥವಾ ನಿಮ್ಮ ಬಾಯಲ್ಲೇ ಬಂದಿರೋ ರೀತಿಯಲ್ಲಿ 13 ಜನ ಒಂದು ಸಂಸ್ಥೆಯಲ್ಲಿ ಕುತ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಆ ಇಡೀ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಆಯ್ದ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಏನು? ಏನು ಉದ್ದೇಶ ಅವ್ರದ್ದು? ಹೆಣ್ಣು ಮಕ್ಕಳು ಬಿದ್ರು ಟ್ರಾಫಿಗೆ, ಹೆಣ್ಣು ಮಕ್ಕಳು ಬಿದ್ರು ಟ್ರಾಫಿಗೆ. ನನ್ನ ಪ್ರಶ್ನೆ ಕೇಳ್ತೀನಿ, ಹೆಣ್ಣು ಮಕ್ಕಳ ಮೇಲೆ ಉದ್ದೇಶ ಏನು? ಇದು ಆಕ್ಚುಲಿ ಚೆನ್ನಾಗಿ ಅನ್ಯಾಯ ಆಗಿರೋದು, ದೌರ್ಜನ್ಯ ನಡೆದಿರೋದು, ಅವ್ರ ಮೇಲೆ ಕ್ರಮ ಆಗ್ಬೇಕು. ಆದ್ರೆ ಇದು ಪಾಲಿಟಿಷಿಯನ್ ಇನ್ವಾಲ್ವ್ ಆದ್ಮೇಲೆ ಉದ್ದೇಶ ಏನು? ನಾನು 100 ಸತಿ ಕೇಳ್ತೀನಿ, ಉದ್ದೇಶ ಏನು? ಈ 13 ಜನರ ಉದ್ದೇಶ ಏನು? 13 ಜನರ ಪಾಷಾ ಸರ್ ನೀವು ಇದಕ್ಕೆ ಉತ್ತರ ಕೊಡ್ಲೇಬೇಕು ಇವತ್ತು. ಪಾಷಾ ಸರ್ ನೀವು ಉತ್ತರ ಕೊಡ್ಲೇಬೇಕು ಇವತ್ತು. ನೀವು ಬೇರೆ ಯಾವ ವಿಚಾರ ಹೇಳಿದ್ರು ನಾನು ಕೇಳಿಸ್ಕೊಳ್ಳಲ್ಲ. ಪಾಷಾ ಸರ್ ನನ್ನ ಪ್ರಶ್ನೆ ಸಿಂಪಲ್. TCS ಸಂಸ್ಥೆಯಲ್ಲಿದ್ದ 13 ಮಂದಿ ಮುಸಲ್ಮಾನರ ಉದ್ದೇಶ ಏನಾಗಿತ್ತು? ಯಾವ ಉದ್ದೇಶಕ್ಕೆ ಧರ್ಮ ಪರಿವರ್ತನೆ ಆಗಿ ಅಂತ ಕರೀತಾ ಇದ್ರು? ಅಲ್ಲ, ಕೇರಳ ಸ್ಟೋರಿ ಮಾಡ್ದಲ್ಲ, ಅವನ್ಗೆ ಒಳ್ಳೆ ಸ್ಕ್ರಿಪ್ಟ್ ಅದು. ಏನ್ ಗೊತ್ತಾ ನೋಡಿ, ಅಲ್ಲಿ ಪೊಲೀಸ್ ಕಳ್ಸೋದು, 6 ತಿಂಗಳು ಕೆಲಸ ಮಾಡೋದು, ಏನು ಇಂಟೆಲಿಜೆಂಟ್. ಪಾಕಿಸ್ತಾನ ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಲವ್ ಮಾಡ್ತಾ ಇರೋದು, ಅದಕ್ಕೆ ಏನು ಕ್ಯಾಮ್ರಾ ಇದು ಮಾಡೋದು. ಟಾರ್ಗೆಟ್ ಮಾಡ್ತಾರೆ. ಕೇಳಿಸ್ಕೊಳ್ಳಿ ಭಾಷಾ ಅವರೇ, ಒಂದೇ ಒಂದು ಪ್ರಶ್ನೆ. ನೀವು ಅವಾಗ್ಲೇ ನೀವು ಹೇಳಿರಲ್ಲ, ನಮ್ಮ ಧರ್ಮದಲ್ಲಿ ಅಂದ್ರೆ ನಿಮ್ ಧರ್ಮದಲ್ಲಿ ಹೃದಯದ ಪಕ್ಕದಿಂದ ಹೆಣ್ಮಕ್ಳನ್ನ ಇದ್ ಮಾಡ್ತಾರೆ ಅಂತಂದ್ರೆ ಕರೆಕ್ಟ್ ಅಲ್ವಾ? ನೀವು ನಿಮ್ ಧರ್ಮದ ಬಗ್ಗೆ ತಾನೇ ಹೇಳಿ. ನೀವು ಹೆಣ್ಣು ಮಕ್ಕಳನ್ನ ಅಷ್ಟೊಂದು ಗೌರವಿಸೋರು ಒಂದ್ ಮೊಬೈಲ್ ಫೋನ್ ತಗೊಂಡು ತಲಾಕ್ 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 ಅನ್ಬಿಟ್ಟು ಡೈವರ್ಸ್ ಕೊಡ್ತಿರಲ್ಲ, ಅವಾಗ ಹೆಣ್ಮಕ್ಳು ಜೀವನ ಹಾಳಾಗಿ ಇದನ್ನೇ ಜನ ನೋಡ್ತಾ ಇರೋದು. ಲೈವ್ ಎಕ್ಸಾಂಪಲ್, 2 ದಿನದ ಹಿಂದೆ ಅಮರಾವತಿಯಲ್ಲಿ ಒಂದು ತನ್ವೀರ್ ಅಮೀರ್ ಅಂತೇಳಿ ಜೊತೆಗೆ 4 ಜನರನ್ನ ಅಮರಾವತಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದು ಏನಂತ ಹೇಳಿದ್ರೆ, ಆ ಅಮರಾವತಿಯಲ್ಲಿ ಒಬ್ಬ ಮುಸ್ಲಿಂ ಟ್ಯೂಷನ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ರು. ಅದರಲ್ಲಿ 3 ಜನರು ಸೇರಿ 350 ಮೈನರ್ ಹಿಂದೂ ಹುಡುಗಿಯರನ್ನ 10ನೇ ಕ್ಲಾಸು, 11ನೇ ಕ್ಲಾಸು, 12ನೇ ಕ್ಲಾಸಿನ ಮಕ್ಕಳನ್ನ ಲೈಂಗಿಕವಾಗಿ ದೌರ್ಜನ್ಯ ಮಾಡಿ, ಅವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ, ಅವರ ನಗ್ನ ವಿಡಿಯೋವನ್ನು ಇಟ್ಕೊಂಡು ಎಕ್ಸ್ಪ್ಲಾಯ್ಟ್ ಮಾಡಿದ ಪ್ರಕರಣದಲ್ಲಿ ಬಂಧನವನ್ನು ಮಾಡಿದ್ದಾರೆ. ಇದರಲ್ಲಿ ಏನಂತ ಹೇಳಿದ್ರೆ, ಇವತ್ತು ಹಿಂದೂ ಧರ್ಮದಲ್ಲಿ ನಾವು ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತೆ ಅಂದ್ರೆ ಮಹಿಳೆಯರನ್ನ ಗೌರವದಿಂದ ಅಷ್ಟೇ ಸಂಸ್ಕಾರ ಇದೆಲ್ಲವನ್ನು ಕೊಡ್ತೇವೆ. ಆದರೆ ಯಾವಾಗ ಹೈಸ್ಕೂಲಿಗೆ ಹೋದಾಗ ಅಲ್ಲಿ ಇರುವಂತಹ ಜಿಹಾದಿ ಮಾನಸಿಕತೆ ಇಂತಹ ಯುವಕರು, ಇಸ್ಲಾಮಿಕ್ ಯುವಕರು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ, ನಿನ್ನೆ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ 2 ಮುಸ್ಲಿಂ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರು ತನ್ನ ಸಹಪಾಠಿಗಳನ್ನ, ಹಿಂದೂ ವಿದ್ಯಾರ್ಥಿನಿಯರನ್ನ ಇಸ್ಲಾಮಿಗೆ ಮತಾಂತರ ಪ್ರಕರಣದಲ್ಲಿ ಅವರ FIR ಅನ್ನ ಕ್ವಾಶ್ ಮಾಡಲು ನಿರಾಕರಣೆ ಮಾಡಿದೆ. ವಿಚಾರ ಮಾಡಿ, 10ನೇ ತರಗತಿಯ ಮುಸ್ಲಿಂ ವಿದ್ಯಾರ್ಥಿಗಳು ತನ್ನ ಸಹಪಾಠಿಗಳನ್ನ ಇಸ್ಲಾಮಿಗೆ ಕನ್ವರ್ಟ್ ಮಾಡ್ತಾರೆ. ಹೈಕೋರ್ಟ್ ಅಲ್ಲಿ ಅದು ಪ್ರಕರಣ ದಾಖಲಾಗುತ್ತೆ. ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಹಿಂದೂ ಹೆಣ್ಣು ಮಕ್ಕಳು ಶಾಲೆಗೆ ಹೋದಾಗ, ಜಿಮ್ಮಿಗೆ ಹೋದಾಗ, ಈಗ ಹುಬ್ಳಿ ಪ್ರಕರಣವನ್ನು ತೆಗೆದುಕೊಂಡು ಅವರ ನಗ್ನ ವಿಡಿಯೋನ ಇಟ್ಕೊಂಡು ಬೀಫ್ರೆಂಡ್ ಮಾಡಿಕೊಂಡು ಆ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡು ಅವರ ಆ ನಗ್ನ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಂದ ಹಣ ವಸೂಲಿ ಮಾಡುವಂಥದ್ದು, ಅವರನ್ನ ಇಸ್ಲಾಮಿಗೆ ಕನ್ವರ್ಟ್ ಮಾಡುವಂಥದ್ದು, ಅವರಿಗೆ ಬೀಪ್ ತಿನ್ನಿ ಅಂತೇಳಿ ಫೋರ್ಸ್ ಮಾಡುವಂಥದ್ದು, ನಮಾಜ್ ಮಾಡುವಂಥದ್ದು, ಈ ತರ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಅನೇಕ ವರ್ಷಗಳಿಂದ ವ್ಯವಸ್ಥಿತವಾಗಿ ಲವ್ ಜಿಹಾದ್ ಹೆಸರಿನಲ್ಲಿ ನಡೀತಾ ಇದೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ.